ಹಾಕೋ. ಹಲೋ, ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇಲ್ಲಿ ನೋಡಿ, ಇದು ಮಾವಿನ ಗಿಡ. ನಿಮಗೆಲ್ಲಾದರೂ ಸ್ವಲ್ಪ ಜಾಗ ಸಿಕ್ಕಿದ್ರೆ ಕೆಂಪು ಮಣ್ಣು, ಗೊಬ್ಬರ ಎಲ್ಲ ತೊಗೊಂಬಂದು ಬಕೆಟ್ಗಳಿಗೆ ಹಾಕ್ಕೊಂಡು ಈ ಥರ ಗಿಡ ಬೆಳೆಸಿದ್ರೆ ತುಂಬ ಚೆನ್ನಾಗಿರ್ತವೆ ನೋಡಿ. ನಿಮಗೂ ಟೈಮ್ ಪಾಸ್ ಆಗುತ್ತೆ. ವಯಸ್ಸಾದ ಅಜ್ಜಿ ತಾತ ಮತ್ತು ಮಿಡ್ಲ್ ಮ್ಯಾನ್ ಎಲ್ಲ ಅವರೆಲ್ಲ ಸೇರಿಕೊಂಡು ಇಂಥ ಒಂದು ಸಣ್ಣ ಸಣ್ಣ ಕೆಲಸಗಳು ಮಾಡಿದ್ರೆ ನೋಡಿ. ನಾನು ಮಾವಿನ ಗಿಡ ಹಾಕಿದ್ದೀನಿ, ಅದು ಚಿಗುರ್ತೈತೆ, ಎಷ್ಟು ಚೆನ್ನಾಗಿ ಚಿಗುರ್ತೈತೆ ನೋಡಿ. ಟೆರೆಸ್ ಮೇಲೆ ಇದೆಲ್ಲ ಮಾಡ್ತಾಯಿರೋದು ನಾನು. ನನ್ನ ಮೊಮ್ಮಕ್ಕಳು ಪುಟಾಣಿಗಳವೆ, ಅಥರು, ರಾಹುಲ್, ತ್ರಿಷಿಕಾ ಅಂತ. ಇವೆಲ್ಲ ನನಗೆ ತುಂಬ ಎಲ್ಪ್ ಮಾಡ್ತವೆ. ಅದೆಲ್ಲ ಗಿಡ ಬೆಳೆಸ್ತೀನಿ ನೋಡಿ. ನಿಮಗೊಂದು ಗುಡ್ ನ್ಯೂಸ್ ಹೇಳ್ತೀನಿ. ಇಲ್ಲಿ ಒಣಗೊನೆ ಸೊಪ್ಪಿದೆ ನೋಡಿ ಪಾಟಲ್ಲಿ. ಆ ಒಣಗೊನೆ ಸೊಪ್ಪು ಮಕ್ಕಳಿಗೆ ತುಂಬ ಒಳ್ಳೆಯದು, ತುಂಬ ಅಂದರೆ ತುಂಬ ಒಳ್ಳೆಯದು. ಅದು ಬೆಳೀತಾ ಇರ್ತೈತೆ. ನಾವು ಸ್ವಲ್ಪ ಕಟ್ ಮಾಡಿ ಮಕ್ಕಳಿಗೆ ಪಲ್ಯನೋ ರೊಟ್ಟಿನೋ ಮಾಡಿಕೊಡ್ಬೋದು. ಎಲ್ಲ ಪಾಟ್ಗಳಲ್ಲಿ ಬೆಳೀತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬೆಳೆಯುತ್ತೆ. ಇದಕ್ಕೆಲ್ಲ ನನ್ನ ಮೊಮ್ಮಕ್ಕಳೇ ತುಂಬ ಸಪೋರ್ಟು. ರಾಹುಲ್, ಅಥರು, ತ್ರಿಷಿಕಾ ಎಲ್ಲ ಗಿಡಗಳಲ್ಲಿ ಪಪ್ಪಾಯ, ತುಳಸಿ, ಆಮೇಲೆ ಒಂದೆಲ್ಗ ಮಕ್ಕಳಿಗೆ ಕಣ್ಣಿಗೆ ತುಂಬ ಒಳ್ಳೆಯದಲ್ವಾ. ಇದು ಅಷ್ಟೇ, ಕಿತ್ತು ಚಿಕ್ಕ ಚಿಕ್ಕದಾಗಿ ಹಚ್ಚಿ ರೊಟ್ಟಿಗೆ ಹಾಕಿ ಮಕ್ಕಳಿಗೆ ತಿನ್ನಿಸಿದ್ರೆ ಕಣ್ಣಿಗೆ ತುಂಬ ಒಳ್ಳೆಯದು ನೋಡಿ. ಎಲ್ಲ ಬಕೆಟ್ಗಳಲ್ಲಿ ಚೇಪೆ ಗಿಡ ಮತ್ತು ಮಾವಿನದು ಸಸಿ, ಮಲ್ಲಿಗೆ ಗಿಡ ಎಲ್ಲ ಬೆಳೆಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿರ್ತವೆ ಇದೆಲ್ಲ. ಆಮೇಲೆ ನೀವು ನಾಯಿ ಬೆಳೆಸ್ತೀರಾ, ನಾಯಿಗಿಂತ ಒಂದು ಹಸು ಬೆಳೆಸ್ಕೊಳ್ಳಿ ಮನೇಲಿ ಸಾಕಿ. ಅದರಿಂದ ಸಗಣಿ ಸಿಗುತ್ತೆ. ಆ ಸಗಣಿ ಗಿಡಗಳನ್ನೆಲ್ಲ ಕಾಪಾಡ್ತೈತೆ, ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಆದರೆ ನೋಡಿ, ಇನ್ನೊಂದು ಸಾರಿ ನಾನು ಮಾಡಿ ಕಳಿಸಿ. ಇರೋ ಅವ್ನು ಬರಲಿ. ಅವನು ಚೆನ್ನಾಗಿ ಹಿಡಿತಾನಲ್ಲ, ನೋಡೋಣ.